ಉಗ್ರರನ್ನ ಆ 4 ಜನ ಉಗ್ರರು ಎಲ್ಲಿ ಹೋದ್ರು ಅಂತ ನಾವು ಪ್ರಶ್ನೆ ಮಾಡ್ತಿರೋದು. ಅವ್ರನ್ನ ಹಿಡೀರಿ, ಅವ್ರನ್ನ ಗಲ್ಲಿಗೆ ಹಾಕ್ತೀರಾ, ಅವ್ರನ್ನ ಏನು ಮಾಡ್ತೀರಾ ಅಂತ ದೇಶದ ಜನರ ಪ್ರಶ್ನೆ ಕೇಳ್ತಾರೆ, ಅವ್ರು ಉತ್ತರ ಕೊಡಿ ನಾವು ಕೇಳ್ತಾ ಇದ್ದೀವಿ. ಬಿಟ್ರೆ ನಾವಿನ್ನು ಬೇರೆದೇನು ಮಾತಾಡ್ತಾ ಇಲ್ಲ. ಇನ್ನು ಎರಡನೇ ಪ್ರಶ್ನೆ ನಮ್ದಿರೋವಂಥದ್ದು, ಇವತ್ತು ಬಿಜೆಪಿ ಅವ್ರು ನಮ್ಮ ಮೇಲೆ ಒಂದು ದಾಳಿಯನ್ನು ಮಾಡ್ತಾ ಇದ್ದಾರೆ. ಈ ಮುಂಬೈನ ತಾಜ್ ಹೋಟೆಲ್ ಮೇಲೆ ದಾಳಿ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಏನು ಮಾಡಿತು ಅಂತ ನಿಮಗೆ ಹೇಳಿಕೆ ನೆನಪು ಮಾಡ್ತೀನಿ. ಬಿಜೆಪಿ ಅವರಿಗೆ ಅವತ್ತು ಉಗ್ರರ ದಾಳಿ ನಡೆದಾಗ ಏನು ಈ ಸಿಂಧೂರಲ್ಲಿ ಅವರ ಕುಟುಂಬ ಅರ್ಶನ ಕುಟುಂಬಕ್ಕೆ ಬೆಲೆ ಇಲ್ವಾ? ಆ 4 ಜನ ಉಗ್ರರು ಎಲ್ಲೋದ್ರು? ಅವರು ಎಲ್ಲಿ ಶ್ರೀಲಂಕಾ ಹೊರಟೋದ್ರು ಇಂದು ಮಾಧ್ಯಮಗಳು ಹೇಳ್ತವೆ. ಹಾಗಾದ್ರೆ ಅವರು ಎಲ್ಲಿ ನಮ್ಮ ಇದ್ರ ಮೂಲಕ ಹೋದ್ರೆ ಯಾವ ಮೂಲಕ ಹೋದ್ರು? ಸರ್ಕಾರದ ಯಾಕೆ ಇವತ್ತು ಸರಿಯಾದಂತ ಉತ್ತರ ಕೊಡ್ತಾ ಇಲ್ಲ ಅಂತ ಕೇಳಿದ್ರೆ ಒಂದು ಬೇರೆದೇನೂ ಅಲ್ಲ. ಕಾಂಗ್ರೆಸ್ ಅವ್ರು ಮಾಡ್ತಾ ಇರೋದು ಅವ್ರು ಹೇಳಿರೋ ವಿಷಯ ಏನಂತಂದ್ರೆ, ಈಗ ನಮ್ಮ ಸರ್ಕಾರನೇ ಹೇಳಿದೆ ಉಗ್ರರ 4 ನೆಲೆಗಳನ್ನ ನಾವು ಧ್ವಂಸ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಅಂದ್ರೆ ನಮ್ಮ ಏರ್ ಕ್ರಾಫ್ಟ್ಸ್ ಬಿಟ್ಟು ಆ ಉಗ್ರರ 4 ನೆಲೆಗಳನ್ನು ಬಿಟ್ಟು ಮಿಕ್ಕಿದ್ದು ಏನ್ ಮಾಡಿದೀವಿ, ಇನ್ನೂ ಜಾಸ್ತಿ ಮಾಡಬೇಕಾಗಿತ್ತು. ಆ ಉಗ್ರರು ಯಾರು 4 ಜನ ದಾಳಿ ಮಾಡಿದ್ರು ಅವರನ್ನ ಯಾಕೆ ಹಿಡಿಲಿಲ್ಲ, ಅವರನ್ನ ಯಾಕೆ ಶಿಕ್ಷೆ ಒಳಪಡಿಸಲಿಲ್ಲ ಅನ್ನೋದು ಅಷ್ಟೇ ಅವ್ರು ಮುಂದುವರೆದ ಪ್ರಶ್ನೆ ಆಗಿತ್ತು. ಹೊರತು ಅದನ್ನು ಉಡಾಮೆಯಿಂದ ಅವ್ರು ಎಲ್ಲಿ ಕೂಡ 4 ಬಿಟ್ಟು ಕೇವಲವಾಗಿ ಮಾತಾಡಿಲ್ಲ. ಅಂದ್ರೆ ಯಾಕೆ ಕದನ ವಿರಾಮ ಮಾಡಿದ್ರಿ? ಪಾಕಿಸ್ತಾನದ ಪಿಒಕೆ ವಶಪಡಿಸಲಿಕ್ಕೆ ಒಂದು ಭಾರತ ಸರ್ಕಾರಕ್ಕೆ ಒಂದು ಒಳ್ಳೆ ಅವಕಾಶ ಇತ್ತು ಈ ಟೈಮ್ನಲ್ಲಿ ಇದನ್ನ ಇದು ಮಾಡಲಿಕ್ಕೆ. ಇಂಥ ಒಂದು ಒಳ್ಳೆ ಅವಕಾಶವನ್ನ ಕೇಂದ್ರ ಸರ್ಕಾರ ಟ್ರಂಪ್ನ ಮಾತಿಗೆ ವಿರೋಧ ಪಕ್ಷದ ನಾಯಕರು ದಾಳಿ ಆಗಿದ ತಕ್ಷಣ ರಾಹುಲ್ ಗಾಂಧಿ ಅವರು ಪೆಹಲ್ಗಾವ್ಗೆ ಹೋಗಿ ಅಲ್ಲಿನ ಪರಿಶೀಲನೆ ಮಾಡ್ತಾರೆ. ಸಂತ್ರಸ್ತರ ಕುಟುಂಬಗಳು ಹೋಗಿ ಸಾಂತ್ವನವನ್ನು ಹೇಳ್ತಾರೆ. ವಿರೋಧ ಪಕ್ಷಗಳು ರಾಜಕೀಯ ಮಾಡಬಾರ್ದು, ದೇಶದ ಜೊತೆಗೆ ದೇಶದ ಸರ್ಕಾರದ ಜೊತೆಗೆ ನಿಂತಿದ್ದೀವಿ. ಆದ್ರೆ ಆ ಪ್ರತಿ ದಿನವೂ ಕೂಡ ಈ ಬಿಜೆಪಿ ಪಕ್ಷದವರು ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ನಿರಂತರವಾದಂತಹ ವಾಗ್ದಾಳಿಗಳನ್ನು ನಡೆಸ್ತಾ ಜನರನ್ನ ದಿಕ್ಕು ತಪ್ಪಿಸ್ತಾ ಇವತ್ತು ಈ ದಾಳಿಯನ್ನೇ ಯಾರು ಹೊಣೆಗಾರರನ್ನಾಗಿ ಮಾಡ್ತಾರೆ ಇವತ್ತು ದಿಕ್ಕು ತಪ್ಪಿಸುವಂತ ಕೆಲಸ ಆಗ್ತಾ ಇದೆ. ಇದು ಒಂದು ಪ್ರಶ್ನೆ ಇರೋದು. ಇನ್ನು ಎರಡನೇ ಪ್ರಶ್ನೆ ನಮ್ಗಿರುವಂಥದ್ದು, ಆಪರೇಷನ್ ಸಿಂಧೂರವನ್ನ ಏನು ಪ್ರಾರಂಭ ಮಾಡ್ತಾ ಅದನ್ನೆಲ್ಲ ನಾವು ವಿರೋಧ ಪಕ್ಷಗಳು ಸೇರಿಕೊಂಡು ಕಾಂಗ್ರೆಸ್ ಪಕ್ಷಗಳು ಕೂಡ ಬೆಂಬಲಿಸ್ತೀವಿ. ಆದರೆ ಏಕಾಏಕಿಯಾಗಿ ಆಪರೇಷನ್ ಸಿಂಧೂರವನ್ನ ನೀವು ನಿಲ್ಲಿಸ್ಬಿಟ್ರಿ. ಯಾಕೆ ಅಂತಂದ್ರೆ ಅಮೆರಿಕದ ಅಧ್ಯಕ್ಷರಾದಂಥ ಡೊನಾಲ್ಡ್ ಟ್ರಂಪ್ ಅವರ ಮಧ್ಯಸ್ಥಿಕೆಯನ್ನು ಅವರು ಆಜ್ಞೆ ನಿಲ್ಲಿಸ್ಬಿಟ್ರಿ. ನಾವು ಕೇಳ್ತೀವಿ, ಭಾರತ ದೇಶ ಒಂದು ಸಾರ್ವಭೌಮ ದೇಶ. ಸಾರ್ವಭೌಮ ದೇಶದಲ್ಲಿ ಭಾರತ ದೇಶದಲ್ಲಿ ಯುದ್ಧ ನಿಲ್ಲಿಸುವಂಥದ್ದು ಈ ದೇಶದ ಸರ್ಕಾರವ ಈ ದೇಶದ ಪ್ರಧಾನಮಂತ್ರಿ ಹೇಳಲಿಕ್ಕೆ ಹೊರತು ನಮ್ಮ ದೇಶದ ಸಾರ್ವಭೌಮತೆಯಲ್ಲಿ ಅಮೆರಿಕ ಯಾಕೆ ಇವತ್ತು ಮಧ್ಯಸ್ಥಿಕೆ ವಹಿಸ್ತದೆ, ಕೈ ಆಡಿಸ್ತಾ ಇದೆ ಅನ್ನುವಂಥದ್ದು ಇವತ್ತು ಪ್ರಶ್ನೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಟ್ರಂಪ್ ಅವರು ಜಗತ್ತಿನ 5 ದೇಶಗಳಿಗೆ ಹೋಗಿ ಎಲ್ಲ ದೇಶಗಳಲ್ಲಿ ಕೂಡ ನಾನೇ ಪಾಕಿಸ್ತಾನ ಮತ್ತು ಭಾರತದ ಯುದ್ಧವನ್ನು ನಿಲ್ಲಿಸಿತ್ತು ಅಂತ ಹೇಳ್ಬಿಟ್ಟು ಭಾರತ ದೇಶದ ಮಾನ ಮರ್ಯಾದೆ ಹರಾಜು ನಿಟ್ಟಿನಲ್ಲಿ ಇವತ್ತು ಎಲ್ಲ ಕಡೆಗೆ ಇವತ್ತು ಟಾಮ್ ಹೊಡಿತಾ ಅದರ ಕ್ರೆಡಿಟ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ. ಹಾಗಾಗಿ ಇವತ್ತು ದೇಶವನ್ನು ನಡೆಸ್ತಾ ಇರೋದು ಮೋದಿನ ಅಥವಾ ಟ್ರಂಪ್ ಅನ್ನೋದು ಇವತ್ತು ನಾವು ಪ್ರಶ್ನೆಯನ್ನು ಇವತ್ತು ಮಾಡಬೇಕಾಗಿದೆ. ಇದೇ ಸಂದರ್ಭದಲ್ಲಿ ಟ್ರಂಪ್ ಈಗ ಆಪರೇಷನ್ ಸಿಂಧೂರ ಆಗಿದ ತಕ್ಷಣ ಇವತ್ತು 4 ಪ್ರಶ್ನೆಗಳನ್ನ ಟ್ರಂಪ್ ಈ ದೇಶದ ಮುಂದೆ ಜನರ ಮೇಲೆ ದಾಳಿಯನ್ನು ನಡೆಸಲಿಕ್ಕೆ ಇಟ್ಟಿದ್ದಾರೆ.